ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ರಕ್ಷಣಾ ಪಡೆಗಳ ಮುಖ್ಯಸ್ಥರಾದಂತಹ CDS ಅನಿಲ್ ಚೌಹಾಣ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಹಳ ಸುದ್ದಿ ಆಗುತ್ತೆ ಅದು. ದೇಶ ವಿರೋಧಿಗಳು ಭಾರಿ ಖುಷಿಪಟ್ರು. ಏನ್ ಸ್ಟೇಟ್ಮೆಂಟ್ ಹಾಗಾದ್ರೆ ಅದು? ಮೋದಿಜಿ CDS ಅನಿಲ್ ಚೌಹಾಣ್ ಅವರ ಮೇಲೆ ನಂಬಿಕೆಯನ್ನ ಇಟ್ಟು ತಪ್ಪು ಮಾಡಿದ್ರ? ಶಾಂಗ್ರಿಲಾದಲ್ಲಿ ಚೌಹಾಣ್ ಅವರು ಮಾಡಿದಂಥ ಎಡವಟ್ ಏನ್ ಹಾಗಾದ್ರೆ? ಮೋದಿಜಿ ಚೌಹಾಣ್ ಅವರನ್ನ ಅಲ್ಲಿಗೆ ಕಳಿಸಿ ನಿಜವಾಗ್ಲೂ ತಪ್ಪನ್ನ ಮಾಡಿದ್ರ? CDS ಅವರು ನಮ್ಮ ಸೋಲನ್ನ, ನಮ್ಮ ನಷ್ಟವನ್ನ ಯಾಕೆ ಒಪ್ಕೊಂಡ್ರು? ಇದರ ಹಿಂದಿನ ಉದ್ದೇಶ ಏನು? ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, CDS ಅನಿಲ್ ಚೌಹಾಣ್ ಅವರು ಬ್ಲೂಮ್ಬರ್ಗ್ ಟಿವಿಗೆ ಒಂದು ಸಂದರ್ಶನವನ್ನು ನೀಡ್ತಾ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನು? ಆಪರೇಷನ್ ಸಿಂಧೂರದ ಆರಂಭದಲ್ಲಿ ನಮಗೆ ಸಣ್ಣ ಮಟ್ಟಿನ ನಷ್ಟ ಆಯಿತು, ಆದ್ರೆ ಕೂಡಲೇ ಆ ಯುದ್ಧ ತಂತ್ರದ ಆ ತಪ್ಪನ್ನ, ಆ ಮೋಸವನ್ನ ಅರ್ಥ ಮಾಡಿಕೊಂಡು ನಾವು ಸರಿ ಮಾಡ್ಕೊಂಡ್ವಿ. ನಾವು ನಮ್ಮ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ನಾವು ತೋರಿಸಿದ್ವಿ. ಆದ್ರೆ ಭಾರತದ 6 ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ವಿ ಅಂತ ಪಾಕಿಸ್ತಾನ ಏನ್ ಹೇಳ್ತಾ ಇದೆಯೋ ಅದು ಸತ್ಯ ಅಲ್ಲ, ಅದು ಸಂಪೂರ್ಣ ಸುಳ್ಳು ಅನ್ನುವಂಥದ್ದನ್ನು ಕೂಡ ಅವರು ಆ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ. ಆದ್ರೆ ಇಲ್ಲಿ ಅವರು ಆ ರೀತಿ ಹೇಳೋ ಮೂಲಕ, ಅಂದ್ರೆ ನಾವು ಭಾರತ ನಷ್ಟವನ್ನ ಅನುಭವಿಸಿದ್ದೇವೆ ಅಂತ ಹೇಳೋ ಮೂಲಕ ಯಾರೆಲ್ಲ ಬೈತಾ ಇದ್ದೀರೋ, ನಿಜವಾಗ್ಲೂ ಅವರು ಅಲ್ಲಿ ತಪ್ಪು ಮಾಡಿಲ್ಲ. ಅವರನ್ನ ಏನ್ ಮಾಡೋದಕ್ಕೆ ಕಳಿಸಿಕೊಟ್ಟಿದ್ರು ಅದನ್ನ ಬಹಳ ಅದ್ಭುತವಾಗಿ ಮಾಡಿ ಬಂದಿದ್ದಾರೆ. ಆಕ್ಚುಲಿ ಕಳಿಸಿಕೊಟ್ಟಿರೋದಕ್ಕಿಂತ ಬಹಳ ಮುಖ್ಯವಾದಂತಹ ಕೆಲಸವನ್ನ ಅವರು ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಅವರ ಆ ಒಂದಷ್ಟು ಹೇಳಿಕೆಗಳು ಚೈನಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಅಷ್ಟೇ ಅಲ್ಲ ಫ್ರಾನ್ಸ್ ಅನ್ನ ಕೂಡ ಇವತ್ತು ಕಷ್ಟಕ್ಕೆ ತಳ್ಳಿದೆ. ಅವರಿಗೊಂದು ಭಯವನ್ನ ಹುಟ್ಟಿಸಿ ಹಾಕಿದೆ. ಹೇಗೆ ಅನ್ನುವಂಥದ್ದನ್ನ ನೋಡೋಣ. ವೀಕ್ಷಕರ, ಯುದ್ಧ ಆರಂಭ ಆದ ನಂತರ ನಮ್ಮ ಬ್ರಹ್ಮೋಸ್ ಆಗಿರಬಹುದು, ಆಕಾಶ್ ಆಗಿರಬಹುದು, S-400 ಆಗಿರಬಹುದು, ರುದ್ರಮ್ ಆಗಿರಬಹುದು, ಇವೆಲ್ಲವೂ ಕೂಡ ಬಹಳ ಬಹಳ ಸದ್ದು ಮಾಡಿದ್ವು. ಇವುಗಳೇ ಮುಖ್ಯಾಂಶಗಳಾದವು, ಹೈಲೈಟ್ಸ್. ಆ ನಿಖರವಾದಂತಹ ದಾಳಿಗಳಿಗೆ ನಾವು ಬಳಸಿದ್ದು ಬೇರೆ ಯಾವುದೋ ಸಿಸ್ಟಮ್ಸ್ಗಳನ್ನಲ್ಲ, ನಾವು ಬಳಸಿದ್ದು ನಮ್ಮದೇ ಸಿಸ್ಟಮ್ಸ್ಗಳನ್ನ, ನಮ್ಮದೇ ಭಾರತದ GPS ಗಳನ್ನ, ನಮ್ಮದೇ ನ್ಯಾವಿಕ್ ವ್ಯವಸ್ಥೆಗಳನ್ನ ನಾವು ಬಳಕೆ ಮಾಡಿದ್ದು. ಅಂದ್ರೆ ನಮ್ಮ ಮೇಡ್ ಇನ್ ಇಂಡಿಯಾ ತಾಕತ್ತು ಏನನ್ನುವಂಥದ್ದನ್ನ ನಾವು ಆರಂಭದಲ್ಲೇ ತೋರಿಸಿಕೊಟ್ವಿ. ವೀಕ್ಷಕರು, ಇದರ ಮಧ್ಯದಲ್ಲಿ ಅವತ್ತು ಇನ್ನೊಂದು ಸಮಸ್ಯೆ ಎದುರಾಗಿತ್ತು. ಏನು? ಭಾರತಕ್ಕೆ ವೆಪನ್ಸ್ ಅನ್ನ, ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿರ್ತಾರಲ್ವಾ, ಅವರಲ್ಲಿ ಒಬ್ರು ಅದರ ಸೋರ್ಸ್ ಕೋಡ್ ಅನ್ನ ನಮಗೆ ಕೊಡ್ಲಿಲ್ಲ, ಹೇಳಲಿಲ್ಲ ನಮಗೆ. ಇಲ್ಲಿ ಸೋರ್ಸ್ ಕೋಡ್ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಆ ಸೋರ್ಸ್ ಕೋಡ್ ಇಲ್ಲದೆ ಭಾರತ ತನ್ನದೇ ಕ್ಷಿಪಣಿಗಳನ್ನ ಆ ಫೈಟರ್ ಜೆಟ್ಗೆ ಲೋಡ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗಲ್ಲ, ಕೆಲಸನೇ ಮಾಡಲ್ಲ ಅದು. ಹಾಗಾಗಿ ವೆಪನ್ಸ್ ಸಪ್ಲೈ ಎಷ್ಟು ಮುಖ್ಯನೋ, ಅವ್ರು ಕೊಡುವಂತಹ ಆ ಸೋರ್ಸ್ ಕೋಡ್ ಏನಿದೆ ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ವೀಕ್ಷಕರಲ್ಲಿ, CDS ಅವರ ಹೇಳಿಕೆಯಲ್ಲಿ 2 ಮುಖ್ಯವಾದಂತಹ ಅಂಶಗಳಿದ್ವು, ಸಂದೇಶ ಇದ್ವು. ಒಂದು, ಭಾರತ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡುತ್ತೆ, ಇಲ್ಲ ಅಂತ ಅಲ್ಲ, ಹೌದು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಹಾಗಂತ ಇದನ್ನ ಭಾರತದ ದೌರ್ಬಲ್ಯ ಅಂತ ನೀವುಗಳು ಅಂದುಕೊಂಡಿದ್ರೆ ಅದು ನಿಮ್ಮಗಳ ಮೂರ್ಖತನ. ಆರಂಭದಲ್ಲಿ ನಮಗೆ ಮೋಸ ಆಯ್ತು, ಆದ್ರೆ ಇಂಡೋ ರಷ್ಯನ್ ಸಿಸ್ಟಮ್ ಅನ್ನ ಬಳಸಿಕೊಂಡು ಭಾರತ ತನ್ನದನ್ನ ಎಲ್ಲವನ್ನ ಆ ಯುದ್ಧದಲ್ಲಿ ಯಶಸ್ವಿಯಾಗಿ ರಕ್ಷಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಪಾಕಿಸ್ತಾನವನ್ನ ನಾಶ ಮಾಡುತ್ತೆ. ಇನ್ನು ಎರಡನೇದು, ನಿಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ನಿಮ್ಮ ಶಸ್ತ್ರಾಸ್ತ್ರಗಳು ಅವುಗಳ ತಾಕತ್ತು ಏನನ್ನುವಂಥದ್ದನ್ನ ಪ್ರದರ್ಶಿಸೋದಕ್ಕೆ ಇಂತಹ ಯುದ್ಧದ ಸಂದರ್ಭಗಳು ನಿಜವಾಗ್ಲೂ ಒಂದು ಅತಿ ದೊಡ್ಡ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ನೀವು ನಿಮ್ಮ ಶಸ್ತ್ರಾಸ್ತ್ರಗಳನ್ನ ನಮಗೆ ಪೂರೈಕೆ ಮಾಡಿ ಆ ಕೋಡ್ ಅನ್ನ ಕೊಡದೆ
ನಮಗೆ ಮೋಸ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಮ್ಮ ಹಿನ್ನಡೆ ಅಲ್ಲ, ಅದು ನಿಮ್ಮಗಳ ಹಿನ್ನಡೆ. ನಮ್ಮ ತಪ್ಪುಗಳನ್ನ ಸರಿಪಡಿಸೋದಕ್ಕೆ, ನಮ್ಮ ನ್ಯೂನತೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಯುದ್ಧ ಏನಿದೆ ಒಂದು ಅದ್ಭುತವಾದಂಥ ಅವಕಾಶ ಆಗಿತ್ತು. ಇನ್ನು ಭಾರತದ ತಂಟೆಗೆ ಯಾರಾದ್ರೂ ಬರ್ತೀರಾ ಅಂತ ಹೇಳಿದ್ರೆ ಅವರಿಗೂ ಕೂಡ ಈ ಮೂಲಕ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೋಡಿ, ರಷ್ಯನ್ನರು ಭಾರತದ ಜೊತೆಗೆ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಅದೇ ರೀತಿ ಉಳಿದವರು ಕೂಡ ಮೋಸವನ್ನ ಮಾಡದೆ ಕೆಲಸವನ್ನ ಮಾಡಿದ್ರೆ ನಿಮ್ಗಳ ಉತ್ಪನ್ನಗಳಿಗೆ, ನಿಮ್ಗಳ ಶಸ್ತ್ರಾಸ್ತ್ರಗಳಿಗೆ ದೊಡ್ಡ ಮಾನ್ಯತೆ ಸಿಗತ್ತೆ. ಇಲ್ವಾ? ಭಾರತದ ಒಂದೇ ಒಂದು ಹೇಳಿಕೆ ಸಾಕು, ಜಗತ್ತಿನಾದ್ಯಂತ ನಿಮ್ಮ ಭವಿಷ್ಯದ ವ್ಯವಹಾರಗಳನ್ನ ಅದು ಎಲ್ಲಿ ತಂದು ನಿಲ್ಲಿಸಬೇಕೋ ಅಲ್ಲೇ ತಂದು ನಿಲ್ಲಿಸುತ್ತೆ ನನ್ನ ಭಾರತ. ಇದು ಅವರ ಆ ಹೇಳಿಕೆ ಹಿಂದಿದ್ದಂತಹ ಅರ್ಥಗಳು. ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? ಬರೀ ಬೈದಿದೆ ಆಯ್ತಲ್ವ ಎಲ್ರು? ವೀಕ್ಷಕರೀಗ ಸಿಡಿಎಸ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಫ್ರಾನ್ಸ್ನಲ್ಲೂ ಕೂಡ ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಮೊದಲನೇ ದಿನ ಬ್ರಹ್ಮೋಸ್ ಆಗಿರಬಹುದು, ಜಾಗ್ವಾರ್ಗಳಾಗಿರಬಹುದು, ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡಿದವು. ಪಾಕಿಸ್ತಾನದ A-to-AD ವಲಯಗಳನ್ನಾಗಿರಬಹುದು, ಚೈನಾದ HQ-9 ಸಿಸ್ಟಮ್ಸ್ಗಳನ್ನಾಗಿರಬಹುದು ನಾವು ನ್ಯೂಟ್ರಲೈಸ್ ಮಾಡಿದ್ವಿ. ಅಷ್ಟೇ ಅಲ್ಲ, ನೀವು ತಂತ್ರಜ್ಞಾನವನ್ನ ನಮ್ಮ ಜೊತೆ ಹಂಚಿಕೊಳ್ಳದೆ ಇದ್ರೆ, ನಮ್ಮ ಜೊತೆಗೆ, ಭಾರತದ ಜೊತೆಗೆ ಡಬಲ್ಗೆ ಮಾಡ್ತೀವಿ ಅಂತ ಅಂದುಕೊಂಡ್ರೆ ನೆನಪಿರ್ಲಿ, ಇದು ನವ ಭಾರತ. ನಮ್ಮ ಶಕ್ತಿ ಏನನ್ನುವಂಥದ್ದನ್ನ ನಾವು ಪ್ರದರ್ಶಿಸದೆ ಬಿಡೋದಿಲ್ಲ. ಈ ಸಂದೇಶವನ್ನ ಕೂಡ ಈ ಆಪರೇಷನ್ ಸಿಂಧೂರದ ಮೂಲಕ ತಿಳಿಸಲಾಯಿತು. ಅದೇ ಸಂದೇಶವನ್ನ ಮೊನ್ನೆ ಚೌಹಾಣ್ ಅವರು ತಮ್ಮ ಹೇಳಿಕೆ ಮೂಲಕ ಕೊಟ್ಟಿರುವಂತದ್ದು. ವೀಕ್ಷಕರು, ಚೌಹಾಣ್ ಅವರು ನಮಗೆ ನಷ್ಟ ಆಗಿದೆ ಅಂತ ಹೇಳಿದ್ರು. ಹೌದು, ಸತ್ಯ ರೀ ಅದು. ನೀವೇ ಹೇಳಿ, ನಾವು ಯಾವುದೇ ಕೆಲಸಕ್ಕೆ ಕೈಯನ್ನು ಹಾಕಿದ್ರೆ ಅದರಲ್ಲಿ ಲಾಸೇ ಆಗ್ಲಿಲ್ಲ, ಒಂದು ಪುಟ್ಟ ನಷ್ಟ ಕೂಡ ಆಗಲ್ಲ ಅಂತ ಹೇಳೋದಕ್ಕಾಗತ್ತಾ? ನಂಬೋದನ್ನ? ಇಲ್ಲ ಅಲ್ವಾ? ಆದ್ರೆ ಆ ಆಗಿರೋ ನಷ್ಟದಿಂದ ಏನ್ ಪಾಠವನ್ನ ಕಲಿತ್ರಿ? ಅಲ್ಲಿ ಆಗಿರುವಂತಹ ಮೋಸದಿಂದ ಏನ್ ಪಾಠವನ್ನ ಕಲಿತ್ರಿ? ಅದನ್ನ ಯಾವ ರೀತಿ ಅಳವಡಿಸ್ಕೊಂಡ್ರಿ? ಅದರಿಂದ ಹೇಗೆ ಗೆಲುವನ್ನ ಸಾಧಿಸಿದ್ರಿ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಒಪ್ಕೊಳ್ತೀರಾ? ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ. 1971ರ ಇಂಡೋ ಪಾಕ್ ಯುದ್ಧ. ಅದರಲ್ಲಿ ನಮ್ಮ ಭಾರತ 50ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಕಳ್ಕೊಳ್ಳುತ್ತೆ. ಆದ್ರೆ ಅವತ್ತು ಗೆದ್ದಿದ್ಯಾರು? ನಾವೇ ಅಲ್ವಾ? ಪಾಕಿಸ್ತಾನವನ್ನ 2 ಭಾಗ ಮಾಡಿದ್ವಿ, ಬಾಂಗ್ಲಾದೇಶದ ರಚನೆಗೆ ನಾಂದಿ ಹಾಡಿದ್ವಿ, ಗೆದ್ದಿದ್ವಿ. ಆದ್ರೆ ಅವತ್ತಿನ ಇಂದಿರಾ ಗಾಂಧಿಯವರ ನಾಯಕತ್ವ ಮತ್ತೆ ನಮ್ಮನ್ನ ಸೋಲಿಸ್ಬಿಡ್ತು. ಅದು ಬೇರೆ ವಿಚಾರ ಬಿಡಿ. ಇನ್ನು ಎರಡನೇದು 1991ರ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್. US ಇರಾಕ್ನ ಜೆಟ್ಗಳ ಎದುರು ಎಲ್ಲವನ್ನ ಕಳ್ಕೊಳ್ಳುತ್ತೆ. ಅವರಿಗೆ ಅದನ್ನ ತಡೆಯೋಕ್ಕಾಗಲಿಲ್ಲ. ಆದ್ರೆ ಅಷ್ಟೆಲ್ಲ ನಷ್ಟವನ್ನ ಅನುಭವಿಸಿದ್ರು ಕೂಡ ಕೊನೆಗೆ ಸದ್ದಾಂನ ಪಡೆಗಳನ್ನ ನಾಶ ಮಾಡಿ ಕುವೈತನ್ನ US ಸ್ವತಂತ್ರಗೊಳಿಸುತ್ತೆ. US ಗೆಲ್ಲುತ್ತೆ. ಅಂದ್ರೆ ನಮ್ಮ ಕಡೆ ಸಣ್ಣ ನಷ್ಟ ಆಗಬಹುದು, ಬಟ್ ಮಿಷನ್ ಇದೆಯಲ್ವಾ, ಅದು ಫೇಲ್ಯೂರ್ ಆಗಲ್ಲ. ಅಂಡ್ ಇವತ್ತಿನ ಸಂದರ್ಭದಲ್ಲಿ ಅದನ್ನ ಆಗೋದಕ್ಕೆ ನಮ್ಮ ಭಾರತ ಬಿಡಲ್ಲ. ಯಾರೋ ನಮ್ಮ ಕೈ ಹಿಡಿಲಿಲ್ಲ ಅಂತ ನಾವು ಅಳ್ತಾನೂ ಕೂರಲ್ಲ, ನಮ್ಮ ಸಹಾಯಕ್ಕೆ ಯಾರೂ ಬರಲಿಲ್ಲ ಅಂತ ಸುಮ್ಮನೆ ಇರಲ್ಲ. ಯಾರು ಬರದೇ ಇದ್ರೂ ನಾವೇ ಎದ್ದು ಬಂದು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ನಾವು ಏನನ್ನುವಂಥದ್ದನ್ನ ನಾವು ತೋರಿಸ್ತೀವಿ. ಅಂಡ್ ಅದು ನಮ್ಮ ಗೆಲುವು, ನಮ್ಮ ಸೋಲಲ್ಲ. ವೀಕ್ಷಕರೇ, ಭಾರತ ಸತ್ಯ ಏನಿದೆ ಅದನ್ನೇ ಹೇಳ್ತಾ ಇದೆ. ಹಾಗೆ ಸುಳ್ಳು ನರೇಟಿವ್ ಅನ್ನ ಯಾರು ಸೃಷ್ಟಿ ಮಾಡ್ತಾರೋ ಅವರಿಗೆ ವಾಸ್ತವ ಏನನ್ನುವಂಥದ್ದನ್ನ ತಿಳಿಸೋ ಮೂಲಕ
ಸರಿಯಾದ ಉತ್ತರವನ್ನು ಕೂಡ ಕೊಡ್ತಾ ಇದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ, ಆ ದಾಳಿಯ ಸಂದರ್ಭದಲ್ಲಿ ನಮ್ಮ 15% ಎಫರ್ಟ್ಗಳು ಈ ತಪ್ಪು ಮಾಹಿತಿ ನಿಗ್ರಹಕ್ಕೆ ಹೋಗ್ತಾ ಇತ್ತು. ಯಾಕಂದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು, ಈ ಚೈನಾ ಮಾಧ್ಯಮಗಳಿಂದ ಪ್ರೇರಣೆಯನ್ನ ಪಡ್ಕೊಂಡು ಭಾರತದ ಅಷ್ಟು ಇಷ್ಟು ಜೆಟ್ಗಳನ್ನ ನಾವು ಹೊಡೆದು ಹಾಕಿದ್ದೀವಿ ಅನ್ನುವಂತಹ ಒಂದು ಸುಳ್ಳು ನರೇಟಿವ್ ಅನ್ನು ಸೃಷ್ಟಿ ಮಾಡ್ತಾ ಇತ್ತು. ಭಾರತ ಆ ನರೇಟಿವ್ ಅನ್ನ ಕೂಡ ಫೇಲ್ಯೂರ್ ಮಾಡ್ತಾ ಹೋಯ್ತು. ಯಾಕಂದ್ರೆ ಅದು ಕೂಡ ಒಂದು ಯುದ್ಧ ತಂತ್ರ ಆಗಿರುತ್ತೆ, ಹೌದೋ ಅಲ್ವೋ? ಅಂದ್ರೆ ಈ ಕಡೆ ಸುಳ್ಳು ಹೇಳ್ತಾ ಇದ್ರು ಕೂಡ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಅವರಲ್ಲಿಗೆ ಹೋಗಿ ಹೊಡೆದಾಕೋ ಮೂಲಕ ಸತ್ಯ ಏನು ಅಂತ ಆಕ್ಷನ್ ಮೂಲಕ ತೋರಿಸಿಕೊಡ್ತಾ ಇತ್ತು. ಇಲ್ಲಿ ಸತ್ಯವನ್ನ ಏನು ಹೇಳ್ತೀವಿ ಅಲ್ವಾ, ಆ ಸತ್ಯ ಅನ್ನೋದು ಕೂಡ ಕ್ಷಿಪಣಿಗಳಷ್ಟೇ ಪ್ರಬಲ ಆಗಿರುತ್ತೆ. ಸತ್ಯಕ್ಕೂ ಆ ಶಕ್ತಿ ಇದೆ, ಒಪ್ಕೊಳ್ತೀರಾ? ವೀಕ್ಷಕರು, ಇಲ್ಲಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಜನರಲ್ ಅನಿಲ್ ಚೌಹಾಣ್ ಅವರ ಹೇಳಿಕೆಗಳೇನಿದ್ವು ಅದು ನಿಜವಾಗ್ಲೂ ಭಾರತವನ್ನ ದುರ್ಬಲಗೊಳಿಸಲಿಲ್ಲ, ಭಾರತವನ್ನ ತಗ್ಗಿಸಲಿಲ್ಲ, ಭಾರತ ತಲೆ ತಗ್ಗೋ ಹಾಗೆ ಮಾಡಲಿಲ್ಲ. ಬದಲಾಗಿ ಭಾರತಕ್ಕೆ ಎಂಥದ್ದೇ ಅಡೆತಡೆಗಳು ಇದ್ರೂ ಕೂಡ, ಯಾರೇ ಮೋಸ ಮಾಡಿದ್ರೂ ಕೂಡ ಭಾರತದ ಸಶಸ್ತ್ರ ಪಡೆಗಳು ಆ ಸಂದರ್ಭಕ್ಕೆ ಹೊಂದಿಕೊಂಡು ಜವಾಬ್ದಾರಿಯುತವಾಗಿ ಕಾರ್ಯತಂತ್ರದ ಮೂಲಕ ಜಯವನ್ನ ತನ್ನದಾಗಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ, ಅಂಡ್ ಭಾರತದ ತಾಕತ್ತು ಏನನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ತೋರಿಸುತ್ತೆ. ಇಲ್ಲಿ ಚೌಹಾಣ್ ಅವರು ತಮ್ಮ ಮಾತಿನ ಮೂಲಕ ಹಾಗೆ ಒಂದಷ್ಟು ಮಂದಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮೊದಲನೇದು, ಯಾರು ಶಸ್ತ್ರಾಸ್ತ್ರಗಳನ್ನು ನಮಗೆ ಪೂರೈಕೆ ಮಾಡ್ತಾರಲ್ವಾ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು? ನೀವು ನಮಗೆ ಕೋಡನ್ನ ಕೊಡದೆ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟು ಭಾರತವನ್ನ ಆಟ ಆಡಿಸಬಹುದು, ಭಾರತವನ್ನ ಸೋಲಿಸಬಹುದು ಅಂತ ಅನ್ಕೊಂಡ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಭಾರತ ತಕ್ಷಣಕ್ಕೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುತ್ತೆ, ಬೇರೆ ಸಿಸ್ಟಮ್ಸ್ಗಳನ್ನ ಬಳಕೆ ಮಾಡಿ ಯಾರಿಗೆ ಎಲ್ಲಿ ಹೇಗೆ ಉತ್ತರವನ್ನ ಕೊಡಬೇಕೋ ಹಾಗೆ ಉತ್ತರವನ್ನ ಕೊಟ್ಟೆ ಕೊಡುತ್ತೆ. ಇನ್ನು ಚೈನಾಗೆ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನು? ನಿಮ್ಮ J-20 ಆಗಿರಬಹುದು, JF-17 ಆಗಿರಬಹುದು, ಅಥವಾ HQ-9 ಆಗಿರಬಹುದು, ಇದ್ಯಾವುದು ಕೂಡ ಪಾಕಿಸ್ತಾನವನ್ನ ಭಾರತದಿಂದ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರು, ಇಷ್ಟು ವರ್ಷ ಭಾರತಕ್ಕೆ ತನ್ನ ಶಕ್ತಿ ಏನನ್ನುವಂಥದ್ದು ಗೊತ್ತೇ ಇರಲಿಲ್ಲ. ಗೊತ್ತಿದ್ರೂ ಸರಿಯಾದ ನಾಯಕತ್ವ ನಮ್ಮ ಬಳಿ ಇರಲಿಲ್ಲ. ಆದರೆ ಈಗ ಒಳ್ಳೆ ನಾಯಕತ್ವ ಸಿಕ್ಕಿದೆ, ನಮಗೆ ಸಮರ್ಥ ನಾಯಕತ್ವ ಇದೆ. ಭಾರತ ತನ್ನ ಶಕ್ತಿಯನ್ನ ಆಪರೇಷನ್ ಸಿಂಧೂರದ ಮೂಲಕ ಇಡೀ ವಿಶ್ವಕ್ಕೆ ಪರಿಚಯಿಸಿತು. ಹಿಂದೆ ನಾವು ಜಗತ್ತನ್ನು ಅನುಸರಿಸ್ತಾ ಇದ್ವಿ, ಆದ್ರೆ ಇವತ್ತು ಜಗತ್ತು ನಮ್ಮನ್ನ ಅನುಸರಿಸೋ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಒಪ್ಕೊಳ್ತೀರಾ? ವೀಕ್ಷಕರೇ, ಆಪರೇಷನ್ ಸಿಂಧೂರ ನಾವು ಎಷ್ಟು ಕಳ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಅಲ್ಲ, ಬದಲಾಗಿ ಭಯೋತ್ಪಾದನೆಯ ವಿರುದ್ಧ ನಮ್ಮ ನಿಲುವು ಏನನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತು. ನೀವು ಅದ್ ಎಲ್ಲೇ ಕೂತಿರಿ, ನಾವು ಇಲ್ಲೇ ಭಾರತದಲ್ಲೇ ಕೂತ್ಕೊಂಡು ನಿಮ್ಮ ಮೇಲೆ ಹುಡುಕಿ ದಾಳಿ ಮಾಡ್ತೀವಿ, ಅಲ್ಲಲ್ಲೇ ನಾಶ ಮಾಡ್ತೀವಿ. ಇದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಇನ್ನು ಆತ್ಮನಿರ್ಭರ ಭಾರತದ ಝಲಕ್, ನಮ್ಮ ಶಕ್ತಿ ಪ್ರದರ್ಶನ ಆಗಿದೆ ಆಪರೇಷನ್ ಸಿಂಧೂರದ ಮೂಲಕ. ಭಾರತದಲ್ಲಿ ತಯಾರಾದ ರಕ್ಷಣಾ ವ್ಯವಸ್ಥೆಗಳ ಶಕ್ತಿಯ ಪ್ರದರ್ಶನವನ್ನ ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ವೀಕ್ಷಕರ, ಹಿಂದೆ ಭಾರತ ಸೋಲ್ತಾ ಇತ್ತು, ಯಾಕಂದ್ರೆ ನಮ್ಮ ನಾಯಕತ್ವ ಹಾಗೆ ಇತ್ತು. ಆದ್ರೆ ಈಗ ಇರುವಂತದ್ದು ಮೋದಿಜಿಯವರ ಸಮರ್ಥ ನಾಯಕತ್ವ ಭಾರತವನ್ನ ಯಾವತ್ತೂ ಕೂಡ ಸೋಲೋ ಹಾಗೆ ಮಾಡಲ್ಲ. ಭಾರತ ಏನು, ಭಾರತದ ತಾಕತ್ತು ಏನನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ಪ್ರಧಾನಿ ಮೋದಿಜಿಯವರ ಸಮರ್ಥ ನಾಯಕತ್ವ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ.
ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.